ಆಕಾಶವಾಣಿ ಹಾಸನ. ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವ ಕಾಂತರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಸಮಗ್ರ ಮಕ್ಕಳ ರಕ್ಷಣಾ ಘಟಕ ಹಾಸನ ಇವರು ಪ್ರಾಯೋಜಿಸುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಈ ಒಂದು ನವೆಂಬರ್ ತಿಂಗಳು ಏನಿದೆ ದತ್ತು ಮಾಸಾಚರಣೆ ಅಂತ ಮಾಡ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದತ್ತು ತೆಗೆದುಕೊಳ್ಳಿಕ್ಕೆ ಮಾರ್ಗಸೂಚಿಗಳು ಏನಿದೆ, ಏನು ದತ್ತು ಅಂದ್ರೆ ಯಾರು ತೆಗೆದುಕೊಳ್ಬಹುದು, ಈ ಎಲ್ಲಾ ವಿಷಯಗಳನ್ನ ಕುರಿತಾಗಿ ಮಾತಾಡೋಣ. ಮಾಹಿತಿಯನ್ನ ಮಾಡ್ಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವಂತಹ ಕಾಂತರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅದು ಬಹಳ ದೊಡ್ಡ ವಿಸ್ತಾರವಾದಂತಹ ಇಲಾಖೆ. ಅದರ ಅಡಿಯಲ್ಲಿ ಬರುವಂತಹ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಏನಿದೆ ಇದರ ಅಡಿಯಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಈಗ ಲಭ್ಯ ಇದಾವೆ. ಮಕ್ಕಳ ಹಿತರಕ್ಷಣೆಯನ್ನ ಕಾಪಾಡಿಕೊಳ್ಳುವಂತಹ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಅಂಥದ್ರಲ್ಲಿ ಈ ದತ್ತು ಅನ್ನುವಂತ ಯೋಜನೆ ಕೂಡ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ದತ್ತು ಪ್ರಕ್ರಿಯೆ ಎಲ್ಲ ಹೇಗಿರುತ್ತೆ ನಿಮ್ಮಲ್ಲಿ, ಏನೇನು ಕೆಲಸ ಮಾಡುತ್ತೆ ನಿಮ್ಮ ಮಕ್ಕಳ ರಕ್ಷಣಾ ಘಟಕ? ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದು ಮಿಷನ್ ವಾತ್ಸಲ್ಯ ಅಂತೇಳಿ ರಾಷ್ಟ್ರೀಯ ಪುರಸ್ಕೃತ ಯೋಜನೆ. ಇದನ್ನ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರು ನಿರ್ವಹಣೆ ಮಾಡ್ತಾರೆ. ದತ್ತು ಅನ್ನುವಂಥದ್ದು ಮಕ್ಕಳ ರಕ್ಷಣಾ ಘಟಕದ ಒಂದು ಪ್ರಮುಖವಾದಂಥ ಯೋಜನೆ. ಇತ್ತೀಚಿನ ದಿನಗಳಲ್ಲಿ ದತ್ತು ತಗೊಳ್ಳಿಕ್ಕೆ ತುಂಬ ಪೋಷಕರು ಆತೊರಿತಾ ಇದ್ದಾರೆ. ಯಾಕೆ ಅಂದರೆ ಕೆಲವರಿಗೆ ಮಕ್ಕಳಿರುತ್ತೆ, ಕೆಲವರಿಗೆ ಮಕ್ಕಳಿರಲ್ಲ, ಕೆಲವರಿಗೆ ಒಂದೇ ಮಗು ಇರುತ್ತೆ, ಇನ್ನೊಂದು ಮಗು ಬೇಕು ಅನಿಸುತ್ತೆ, ಅಥವಾ ಕೆಲವರು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ದತ್ತು ಮಕ್ಕಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ನಮ್ಮ ದೇಶದಲ್ಲಿ ದತ್ತು ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೇಂದ್ರ ಸರ್ಕಾರ ಇದು ನಿರ್ವಹಿಸ್ತಾ ಇದೆ. ಈ ದತ್ತು ಯೋಜನೆ ಬಯೋಲಜಿಕಲ್ ಪೇರೆಂಟ್ಸಿಂದ ಅಂದರೆ ಜೈವಿಕ ಪೋಷಕರಿಂದ ಬೇರ್ಪಡುವಂಥ ಮಕ್ಕಳನ್ನು ಕುಟುಂಬಗಳಿಗೆ ಮರುಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ದತ್ತು ಯೋಜನೆ ಒಳಗೊಂಡಿರುತ್ತೆ. ನಮಗೆ 5 ವಿಭಾಗದಲ್ಲಿ ಮಕ್ಕಳುಗಳು ಸಿಗ್ತಾರೆ. ಒಂದು ಅನಾಥ ಮಕ್ಕಳು. ಅನಾಥ ಮಕ್ಕಳು ಕೆಲವರು ತಮ್ಮ ಮಕ್ಕಳುಗಳನ್ನ ಎಲ್ಲಂದ್ರಲ್ಲಿ ಬಿಟ್ಟು ಹೋಗುವಂಥದ್ದು, ತಿಪ್ಪೆಲ್ಲಿ ಹಾಕಿ ಪೊದೆಗಳಲ್ಲಿ ಹಾಕಿ ಹೋಗುವಂಥದ್ದು, ಅಥವಾ ಎಲ್ಲ ಬಿಟ್ಟು ಹೋಗುವಂತ ಮಕ್ಕಳು, ಇದನ್ನ ಅನಾಥ ಮಕ್ಕಳು ಅಂತೇಳಿ ಕರೀತಾರೆ. ಇನ್ನೊಂದು ಪರಿತ್ಯಕ್ತ ಮಕ್ಕಳು. ಪರಿತ್ಯಕ್ತ ಅಂದ್ರೆ ಕೆಲವು ಪೇರೆಂಟ್ಸ್ ಇರ್ತಾರೆ, ಆ ಮಕ್ಕಳನ್ನ ಬೇರೆಯವ್ರ ಹತ್ರ ಬಿಟ್ಟು ಹೋಗೋದು, ಅಥವಾ ನಮ್ಮ ಬಾಲಮಂದಿರಕ್ಕೆ ಬಿಟ್ಟು ಹೋಗೋದು, ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಹೋಗೋದು, ಈ ತರದ ಮಕ್ಕಳನ್ನ ಪರಿತ್ಯಕ್ತ ಅಂತ ನಾವು ಪರಿಗಣಿಸ್ತೇವೆ. ಈ ಮಕ್ಕಳುಗಳು ನಮ್ಗೆ ಸಿಗ್ತಾರೆ. ಇನ್ನ 3ನೇ ವಿಭಾಗದಲ್ಲಿ ಒಪ್ಪಿಸಲ್ಪಟ್ಟ ಮಕ್ಕಳು, ಸರೆಂಡರ್ಡ್ ಅಂತ ನಾವು ಕರಿತೇವೆ. ಯಾರಿಗಾದ್ರೂ ಮಕ್ಕಳು ಬೇಡ ಅನ್ಸಿದ್ರೆ ಅವರು ಈ ಮಗು ನಮಗ್ ಬೇಡ, ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತೇಳಿ ಒಪ್ಪಿಸ್ತಾರೆ, ವಾಲಂಟ್ರಿಯಾಗಿ ಒಪ್ಪಿಸ್ತಾರೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಪೇರೆಂಟ್ಸ್ಗಳಿಗೆ ಮಕ್ಕಳು ಬೇಕಾಗಿರಲ್ಲ, ಅದು ಹೆಣ್ಣು ಅನ್ನೋ ಕಾರಣಕ್ಕೆ ಬೇಡ ಅಂತ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ, ಅಥವಾ ವಿವಾಹಿತೇತರ ಸಂಬಂಧಗಳಲ್ಲಿ ಜನಿಸುವಂತ ಮಕ್ಕಳುಗಳು, ಅಥವಾ ಪೋಕ್ಸೋ ವಿಕ್ಟಿಮ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳು ತಮಗೆ ಮಗು ಬೇಡ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಸರೆಂಡರ್ ಮಾಡ್ತಾರೆ, ಎಲ್ಲೋ ಬಿಸಾಕುವ ಬದಲು ಅವರು ವಾಲಂಟ್ರಿಯಾಗಿ ಮಕ್ಕಳನ್ನ ಒಪ್ಪಿಸ್ತಾರೆ. ಈ ತರದಲ್ಲಿ ನಮ್ಗೆ ಮಕ್ಕಳು ಸಿಗ್ತಾರೆ. ಇನ್ನೊಂದು 4ನೇ ವಿಭಾಗದಲ್ಲಿ ನಮ್ಮಲ್ಲಿ ಸರ್ಕಾರಿ ಪಾಲನಾ ಸಂಸ್ಥೆಗಳು, ಖಾಸಗಿ ಪಾಲನಾ ಸಂಸ್ಥೆಗಳು ಇದಾವೆ. ಈ ಸಂಸ್ಥೆಗಳಿಗೆ ಕೆಲವರು ಮಕ್ಕಳನ್ನ ಸೇರಿಸ್ತಾರೆ, ತುಂಬಾ ಸಮಯ ಬರಲ್ಲ. ಅದನ್ನ ನೋ ವಿಜಿಟೇಷನ್ ಕ್ಯಾಟಗರಿ ಅಂತ ನಾವು ಪರಿಗಣಿಸ್ತೇವೆ. ಅಂದ್ರೆ 1 ವರ್ಷಕ್ಕೂ ಹೆಚ್ಚು ಸಮಯ ಅವರು ಬಾರದಿದ್ರೆ ಅಂತ ಮಕ್ಕಳನ್ನ ನಾವು ನೋ ವಿಜಿಟೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವ್ರದ್ದು ಹೋಮ್ ಎಂಕ್ವೈರಿಗಳನ್ನ ಮಾಡ್ತೇವೆ. ಅವ್ರ ಪೇರೆಂಟ್ಸು ಇದ್ರೆ ನಿಮ್ಮ ಮಕ್ಕಳನ್ನ ವಾಪಸ್ ಕುಟುಂಬಕ್ಕೆ ಕರ್ಕೊಂಡೋಗಿ ಅಂತ ಹೇಳಿ ಅವ್ರಿಗೆ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನ ಕೆಲವರು ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಕಾರಣಗಳಿಂದಾಗಿ ಅವ್ರುಗಳು ಮಗು ಬೇಡ ಅಂತಾರೆ.
ಆ ಸಂದರ್ಭದಲ್ಲಿ ನೋ ವಿಜಿಟೇಷನ್ ಇರುವಂತ ಮಕ್ಕಳ ಪೇರೆಂಟ್ಸ್ ಇಂದ ನಾವು ಸರೆಂಡರ್ ಡೀಡಿಗೆ ಸೈನ್ ಹಾಕಿಸ್ಕೊಂಡು ಅಥವಾ ಆ ನೋ ವಿಜಿಟೇಷನ್ ಪೇರೆಂಟ್ಸ್ ಐಡೆಂಟಿಫಿಕೇಶನ್ ಆಗಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ಅನಾಥ ಮಗು ಪ್ರಕ್ರಿಯೆಯನ್ನ ನಡೆಸಿ ಆ ಮಕ್ಕಳನ್ನ ದತ್ತು ಪ್ರಕ್ರಿಯೆಗೆ ಒಳಪಡಿಸ್ತೇವೆ. ಸರ್, ನಂದೊಂದು ಪ್ರಶ್ನೆ ಇದೆ. ಅವರು ಗಂಡ ಹೆಂಡತಿ ಇಬ್ರು ಇಷ್ಟಪಟ್ಟು ಮಗು ಮಾಡ್ಕೊಂಡು ಆಮೇಲೆ ಬೇಡ ಅಂತ ಹೇಳ್ಬೋದಾ? ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಅವರ ಆರ್ಥಿಕ ಸಮಸ್ಯೆ, ಗಂಡ ತೀರೋಗಿರ್ತಾರೆ, ಹೆಂಡತಿ ತೀರೋಗಿರ್ತಾರೆ, ಆ ಮಗುನ ಟೇಕ್ ಕೇರ್ ಮಾಡೋಕ್ಕಾಗೋದಿಲ್ಲ, ಮಗುನ ಸಂಸ್ಥೆಗೆ ಬಿಟ್ಟು ಹೋಗಿರ್ತಾರೆ, ಅಸಹಾಯಕತೆಯಿಂದ ಮಕ್ಕಳನ್ನ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅವರು ವಾಪಸ್ ಆ ಮಗುವಿಗೆ ಕುಟುಂಬದ ವಾತಾವರಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಆ ಪ್ರಕ್ರಿಯೆಯನ್ನ ನಾವು ಕೈಗೊಳ್ತೇವೆ. ಹಾಗೆ ಸುಮ್ನೆ ಬಂದ್ರೆ ನೀವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ಮಾಡಲ್ಲ. ಅದಕ್ಕೂ ಬೇಕಾದಷ್ಟು ನಿಯಮಗಳಿದೆ. ಸುಮ್ನೆ ಒಂದ್ ಮಗುನ್ ಸಾಕಾಗಲ್ಲ ಅಂದ ತಕ್ಷಣನೇ ತಗೊಂಡ್ ಬಂದು ಇಲ್ಲಿ ರಕ್ಷಣಾ ಘಟಕ ಇದೆ ಕೊಟ್ಬಿಡೋಣ ಅಂತ ಕೊಡಕ್ಕಾಗಲ್ಲ. ಆತರ ಏಕಾಏಕಿ ಅವರು ಕರ್ಕೊಂಡು ಬಂದ್ಬಿಟ್ರೆ ನಾವು ಅದನ್ನ ಎಂಕ್ವೈರಿ ಮಾಡಿ ಅವರ ಸಮಸ್ಯೆಗಳು ಏನಿದಾವೆ ಅಂತೇಳಿ ಆಪ್ತ ಸಮಾಲೋಚನೆ ಮಾಡಿ ಮಗುವಿನ ಜೊತೆ ಮಾತಾಡಿ SIR ಅಂತ ಹೇಳಿ ಒಂದು ರಿಪೋರ್ಟ್ ಮಾಡ್ತೀವಿ ನಾವು, ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ. ಆ ರಿಪೋರ್ಟ್ ಅನ್ನ ಮಾಡಿದಾಗ ಆ SIR ರಿಪೋರ್ಟ್ ಅಲ್ಲಿ ಕಂಡುಬರುವ ಅಂಶಗಳ ಆಧಾರದಲ್ಲಿ ಆ ಮಗುವಿಗೆ ದತ್ತು ಪ್ರಕ್ರಿಯೆಗೆ ಒಳಪಡಿಸಬಹುದಾ ಅಥವಾ ಬಾರದಾ ಅಂತೇಳಿ ನಿರ್ಧಾರ ಮಾಡ್ತೇವೆ. ಇದು ಒಂದು ಟೀಮ್ ಇರುತ್ತೆ. ಹೌದೌದು. ಯಾರು ಇರ್ತೀರಿ ಸರ್ ಆ ಟೀಮ್? ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ. ಆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಇಬ್ರು ಇರ್ತಾರೆ, ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅಂತ ಹೇಳಿ ಒಬ್ರು, ಇನ್ಸ್ಟಿಟ್ಯೂಷನಲ್ ಕೇರ್ ಅಂತ ಹೇಳಿ ಇಬ್ರು, ಲೀಗಲ್ ಕಮ್ ಪ್ರೊಬೇಷನ್ ಆಫೀಸರ್ ಅಂತ ಹೇಳಿ ಒಬ್ರು ಇರ್ತಾರೆ, ಒಬ್ರು ಕೌನ್ಸಿಲರ್ ಇರ್ತಾರೆ, ಇಬ್ರು ಸೋಷಿಯಲ್ ವರ್ಕರ್ ಇರ್ತಾರೆ, ಇಬ್ರು ಕ್ಷೇತ್ರ ಕಾರ್ಯಕರ್ತರು ಇರ್ತಾರೆ. ಇವರೆಲ್ಲರೂ ಕೂಡ SIR ಅನ್ನ ಮಾಡ್ತಾರೆ. ಆ ಮಗುವಿನ ಸಾಮಾಜಿಕ ಸಮಸ್ಯೆಗಳೇನಿದಾವೆ, ಆರ್ಥಿಕ ಸಮಸ್ಯೆಗಳು ಏನಿದಾವೆ, ಕೌಟುಂಬಿಕ ಸಮಸ್ಯೆಗಳೇನಿದಾವೆ, ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ವರದಿಯನ್ನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಕೊಡ್ತಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮಕ್ಕಳ ಕಲ್ಯಾಣ ಸಮಿತಿಗೆ ಈ ವರದಿಯನ್ನ ಕೊಡ್ತಾರೆ. ಇದು 4ನೇ ವಿಭಾಗದಲ್ಲಿ ನಮಗೆ ಸಿಗುವಂತ ಮಕ್ಕಳು. ಇನ್ನು 5ನೇ ವಿಭಾಗದಲ್ಲಿ ಅನ್ಫಿಟ್ ಗಾರ್ಡಿಯನ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಮಕ್ಕಳನ್ನ ನಮ್ಮ ಸಂಸ್ಥೆಗಳಿಗೆ ಬಿಟ್ಟಿರ್ತಾರೆ, ಆದ್ರೆ ಅವರು ಬೇರೆ ಬೇರೆ ಕಾರಣದಿಂದಾಗಿ ಪೇರೆಂಟ್ಸ್ ಇದ್ರೂ ಕೂಡ ಆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಇರುತ್ತೆ. ಅಂದ್ರೆ ಅವ್ರಿಗೆ ಆರ್ಥಿಕ ಸಮಸ್ಯೆ ಇರುತ್ತೆ, ಅಥವಾ ಏನಾದ್ರೂ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ಕ್ಯಾನ್ಸರ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಗುಣಪಡಿಸಲಾಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಪೇರೆಂಟ್ಸು, ಅಂತ ಪೇರೆಂಟ್ಸಿನ ನಾವು ಮನವೊಲಿಸಿ ಆ ಮಕ್ಕಳನ್ನ ದತ್ತು ಪ್ರಕ್ರಿಯೆಗೆ ಒಳಪಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ನಾವು ಮೊದಲು ಆ ಮಗುವನ್ನ ಕುಟುಂಬಕ್ಕೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಆ ಮಗು ಕುಟುಂಬದಲ್ಲಿ ಇರ್ಲಿಕ್ಕೆ ಬೇಕಾಗದ ರೀತಿನಲ್ಲಿ ಅವರಿಗೆ ಆರ್ಥಿಕ ನೆರವನ್ನ ಕೊಟ್ಟು, ಸ್ಪಾನ್ಸರ್ಶಿಪ್ ಅಂತ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಆ ಸ್ಪಾನ್ಸರ್ಶಿಪ್ ಅಲ್ಲಿ ಅವರಿಗೆ ಆರ್ಥಿಕ ನೆರವನ್ನ ಕೊಟ್ಟು ಆ ಕುಟುಂಬದಲ್ಲೇ ಮಗು ಇರೋ ತರ ಪ್ರಯತ್ನ ಮಾಡ್ತೀವಿ. ಇನ್ ಕೇಸ್ ಅವ್ರು ಆಗಲ್ಲ ಅಂದಾಗ ಆ ಮಗುವನ್ನ ನಾವು ಸರೆಂಡರ್ ಮಾಡಿಸ್ಕೊಳ್ಳೋದು ಅಥವಾ ಅನಾಥ ಮಗು ಪ್ರಕ್ರಿಯೆ ನಡೆಸಿ ಆ ಮಕ್ಕಳಿಗೆ ನಾವು ದತ್ತು ಮುಕ್ತ ಅಂತೇಳಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಘೋಷಣೆಯನ್ನ ಮಾಡಿಸಲಾಗ್ತದೆ. ಈ 5 ವಿಭಾಗದ ಮಕ್ಕಳುಗಳು ದತ್ತು ಹೋಗ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಕ್ಕಳ ಕಲ್ಯಾಣ ಸಮಿತಿ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ಈ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ನಾವು ಅನಾಥ ಮಗು ಪ್ರಕ್ರಿಯೆ ಎಲ್ಲಾನು ಕಾನೂನಾತ್ಮಕವಾಗಿ ನಡೆಸಿರ್ತೇವೆ. ಲೀಗಲಿ ಫ್ರೀ ಆದ್ಮೇಲೆ ಆ ಮಗು ದತ್ತು ಮುಕ್ತ ಆಗುತ್ತೆ. ದತ್ತು ಮುಕ್ತ ಆದ್ಮೇಲೆ ಅಂತ ಮಕ್ಕಳನ್ನ ನಾವು ಕೇರಿಂಗ್ಸ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಭಾರತ ಸರ್ಕಾರದ ಒಂದು ವೆಬ್ಸೈಟ್. ಆ ವೆಬ್ಸೈಟ್ ಅಲ್ಲಿ ಎಲ್ಲ ದಾಖಲಾತಿಗಳನ್ನ ನಾವು ಅಪ್ಲೋಡ್ ಮಾಡ್ತೇವೆ. ಯಾವ್ಯಾವ್ದು ವೆಬ್ಸೈಟ್? ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ www.cart.wcd.gov.in ಅಥವಾ ಒಂದು ಇನ್ನೊಂದು ಕೇರಿಂಗ್ಸ್ CARINGS.WCD.gov.in ಈ ವೆಬ್ಸೈಟ್ಗೆ ನಾವು ಮಕ್ಕಳ ಮಾಹಿತಿಯನ್ನ ಅಪ್ಲೋಡ್ ಮಾಡ್ತೇವೆ. ಈಗ ಅದನ್ನ ಮಿಷನ್ ವಾತ್ಸಲ್ಯದೊಳಗಡೆ ಮರ್ಜ್ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ಎಲ್ಲವೂ ದಾಖಲಾತಿಗಳು ಲಭ್ಯ ಆಗ್ತದೆ. ಇದು ಮಗುವಿನ ಸೈಡು. ಇನ್ನ ಮಕ್ಕಳನ್ನ ದತ್ತು ತಗೊಳ್ಳಿಕ್ಕೆ
ಪೇರೆಂಟ್ಸ್ ಸೈಡಲ್ಲಿ ಕೆಲವೊಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಯಾವುದೇ ಒಂದು ಮಗುವನ್ನ ದತ್ತು ತಗೊಳ್ಳುವಾಗ ಮೊದಲು ಎಲಿಜಿಬಲ್ ಇರ್ತಕ್ಕಂತ ಪೇರೆಂಟ್ಸು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ಅರ್ಹತೆ ಇದೆ ಅಂದ್ರೆ ಅವರಿಗೆ ಕೆಲವೊಂದು ನಾವು ಮಾನದಂಡವನ್ನ ನಿಗದಿ ಮಾಡಿದ್ದೇವೆ. ಸುಮ್ನೆ ಸಿಕ್ಬಿಡಲ್ಲ ಮಕ್ಕಳು ಕೇಳಿದ ತಕ್ಷಣ. ಹೌದು, ಗಂಡ ಹೆಂಡತಿ ಆರೋಗ್ಯವಾಗಿರ್ಬೇಕು, ಮತ್ತೆ ಅವ್ರ ಆರ್ಥಿಕವಾಗಿ ಸ್ಟೇಬಲ್ ಇರಬೇಕು, ಮಗುನ್ ಸಾಕಕ್ಕೆ ಅವ್ರಿಗೆ ಅರ್ಹತೆ ಇರಬೇಕು, ಮತ್ತೆ ಒಂದು ಮನೆ, ಅವ್ರಿಗೊಂದು ಪರ್ಮನೆಂಟ್ ಆದಂತ ಉದ್ಯೋಗದಲ್ಲಿ ಭದ್ರತೆ. ಅವನಿಗೆ ನಾವು ಕೂಲಿ ಮಾಡೋರಿಗೆ ಕೊಡಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಒಂದ್ ಮಗುವನ್ನ ಸಾಕ್ಲಿಕ್ಕೆ ಅವರು ಆರ್ಥಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸದೃಢ ಆಗಿರ್ಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೇವೆ. ಸರ್, ಇದೆಲ್ಲ ನೀವು ಪರಿಶೀಲನೆ ಮಾಡೋದು ಅವರು ಅರ್ಜಿ ಸಲ್ಲಿಸಿದ ನಂತರ. ಹೌದು, ಮಗು ಬೇಕು ಅಂತ. ಹೌದು, ಅದು HSR ಅಂತ ಕರೀತಾರೆ, ಹೋಮ್ ಸ್ಟಡಿ ರಿಪೋರ್ಟ್. ನೀವು ಹೇಳಿದ್ರಿ ಅಲ್ಲ, ಆ 2 ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೋಂದಣಿ ಮಾಡ್ಕೋಬೇಕು. ಅರ್ಜಿ ಅಲ್ಲಿ ಸಲ್ಲಿಸಬೇಕು, ಅಲ್ಲಿ ನೋಂದಣಿ ಮಾಡ್ಕೊ, ಆಮೇಲೆ ಅದು ನಿಮ್ಮ ವಿಭಾಗಕ್ಕೆ ಬರುತ್ತೆ. ನಮ್ಮಲ್ಲಿ ಪ್ರತಿ ಜಿಲ್ಲೆನಲ್ಲಿ ಸರ್ಕಾರಿ ಅಥವಾ ಖಾಸಗಿ ದತ್ತು ಸಂಸ್ಥೆಗಳಿದಾವೆ. ಹಾಸನ ಜಿಲ್ಲೆನಲ್ಲಿ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ದತ್ತು ಸಂಸ್ಥೆ ಇದೆ. ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಅನ್ನುವಂತ ದತ್ತು ಸಂಸ್ಥೆ ಇದೆ. ಪೇರೆಂಟ್ಸು ಆನ್ಲೈನ್ ಅಲ್ಲಿ ಎನ್ರೋಲ್ ಮಾಡಬೇಕಾದ್ರೆ ಯಾವ್ದಾದ್ರೂ ಒಂದು ದತ್ತು ಸಂಸ್ಥೆನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದಾಗ ಅವರ ಪೋರ್ಟಲ್ಗೆ ಆ ಪೇರೆಂಟ್ಸಿನ ಮಾಹಿತಿ ಹೋಗುತ್ತೆ. ಅವರು ಆ ಪೇರೆಂಟ್ಸಿನ ಗೃಹ ತನಿಖೆಯನ್ನ ಮಾಡ್ತಾರೆ, ಅಂದ್ರೆ HSR ಅನ್ನ ಮಾಡ್ತಾರೆ. ಹೋಮ್ ಸ್ಟಡಿ ರಿಪೋರ್ಟ್ ಮಾಡಿ ಅವರ ಆನ್ಲೈನ್ ನಲ್ಲಿ ದಾಖಲಾತಿಗಳ ಜೊತೆಗೆ ಈ HSR ರಿಪೋರ್ಟ್ ಅನ್ನ ಅಪ್ಲೋಡ್ ಮಾಡ್ತಾರೆ. ಈ ಅಪ್ಲೋಡ್ ಮಾಡಿದ ಮೇಲೆ ಅವ್ರದ್ದು ಸೀನಿಯಾರಿಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸೀನಿಯಾರಿಟಿ ಸ್ಟಾರ್ಟ್ ಆಗಲ್ಲ. ಸರ್, ಸಾಮಾನ್ಯ ಈಗ ನಿಮ್ಮ ತಿಳುವಳಿಕೆಗೆ ಗೊತ್ತಿರೋ ಹಾಗೆ ಎಷ್ಟು ದಿನ ಹಿಡಿಯುತ್ತೆ ಒಂದು ಮಗುನ್ ದತ್ತು ತಗೋಬೇಕು ಅಂದ್ರೆ? ಈಗ ಪ್ರೆಸೆಂಟ್ ಇರುವ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಕನಿಷ್ಠ 3 ವರ್ಷದಿಂದ 4 ವರ್ಷ ಹಿಡಿತಾ ಇದೆ. 3 ವರ್ಷ ಹಿಡಿತಾ ಇದೆ. ಸೀನಿಯಾರಿಟಿ ಮೇಲೆ ಅದು ಕೇರಿಂಗ್ಸ್ ಇಂದ ಹೊಂದಾಣಿಕೆ ಆಗುವ ಪೇರೆಂಟ್ಸಿಗೆ ಮಗುವನ್ನ ನಾವು. ಈಗ ಮಕ್ಕಳನ್ನ ದತ್ತು ಪಡೆಯಲಿಕ್ಕೆ ಬಯಸುವವರು ಏನೇನನ್ನ ಕೇಳ್ತಾರೆ ಅಲ್ಲಿ ಸಾಮಾನ್ಯ? ಅಂದ್ರೆ ಮಗು ಬೇಕು ಅಂದ್ರೆ ಗಂಡೇ ಬೇಕು, ಹೆಣ್ಣೆ ಬೇಕು, ಆತರ ಕೇಳ್ತಾರೆ. ದತ್ತುವಿಗೆ ನೋಡಿ, ಬೇರೆ ಬಯೋಲಜಿಕಲ್ ಆಗಿ ಹೆಣ್ಮಕ್ಳನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಆದ್ರೆ ದತ್ತು ತಗೊಳ್ಳಿಕ್ಕೆ ಹೆಣ್ಮಗುನೇ ಬೇಕು ಅನ್ನುವ ಪೇರೆಂಟ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ. ಅದೊಂದು ಆಶಾದಾಯಕ ಬೆಳವಣಿಗೆ. ಹೌದು. ಮತ್ತೆ ನಮ್ಮಲ್ಲಿ ಎಲ್ಲಾ ಪೇರೆಂಟ್ಸಿಗೂ ಎಲ್ಲಾ ತರದ ಮಕ್ಕಳುಗಳು ಸಿಗೋದಿಲ್ಲ. ಅಲ್ಲಿ ಏಜ್ ಕ್ರೈಟೀರಿಯಾ ಇದೆ. ಏಜ್ ಕ್ರೈಟೀರಿಯಾದಲ್ಲಿ ಹೇಗಿದೆ ಅಂದ್ರೆ, ಗಂಡ ಹೆಂಡತಿ ವಯಸ್ಸನ್ನ ನಾವು ಕೂಡಿದ್ರೆ 85 ವರ್ಷದ ಒಳಗಡೆ ಬಂದ್ರೆ ನಾವು ಬಿಲೋ 2 ಇಯರ್ಸಿನ ಮಕ್ಕಳು ಕೊಡ್ತೇವೆ, 2 ವರ್ಷದ ಒಳಗಿನ ಮಕ್ಕಳು ಕೊಡ್ತೇವೆ, ಅವ್ರು ಎಲಿಜಿಬಲ್ ಇರ್ತಾರೆ. ಮತ್ತೆ ಸಿಂಗಲ್ ಪೇರೆಂಟ್ ಇದ್ರೆ ಅವರು 45 ವರ್ಷದ ಒಳಗಡೆ ಇರಬೇಕು. ಮತ್ತೆ 90 ವರ್ಷ ಗಂಡ ಹೆಂಡತಿ ವಯಸ್ಸನ್ನ ನಾವು ಕೂಡಿದಾಗ 90 ವರ್ಷ ಬಂದ್ರೆ 4 ವರ್ಷದ ಒಳಗಿನ ಮಕ್ಕಳನ್ನ ನಾವು ದತ್ತು ಕೊಡ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಪೇರೆಂಟ್ಸ್. ಮತ್ತೆ 100 ವರ್ಷ ಅಂದ್ರೆ ಹೆಂಡತಿ ಮತ್ತು ಗಂಡನಿಗೆ 50 ವರ್ಷ ಅಂದ್ರೆ 100 ಇಯರ್ಸ್ ಆದ್ರೆ ಅವರಿಗೆ 4 ರಿಂದ 8 ವರ್ಷ. ಹಾಗಾಗಿ ಆ ತರದ 4 ರಿಂದ 8 ವರ್ಷದ ಒಳಗಿನ ಮಕ್ಕಳನ್ನ ದತ್ತು ಕೊಡ್ಲಿಕ್ಕೆ ಅವರು ಅರ್ಹತೆಯನ್ನ ಪಡ್ಕೊಳ್ತಾರೆ. ನಮ್ಮಲ್ಲಿ ಅಂತಿಮ ಅಂದ್ರೆ 110 ವರ್ಷ. 110 ವರ್ಷಕ್ಕೆ ಗಂಡ ಹೆಂಡತಿ ವಯಸ್ಸು 110 ವರ್ಷ ಆದ್ರೆ 8 ರಿಂದ 18 ವರ್ಷದ ಒಳಗಡೆ ಮಕ್ಕಳನ್ನ ದತ್ತು ತಗೊಳ್ಳಿಕ್ಕೆ ಅವ್ರಿಗೆ ಅರ್ಹತೆಯನ್ನ ಅವ್ರು ಪಡ್ಕೊಂಡಿರ್ತಾರೆ. ಮತ್ತೆ ಸಿಂಗಲ್ ಪೇರೆಂಟ್ ಅಲ್ಲಿ 55 ವರ್ಷ ಕೊನೆ ಡೆಡ್ ಲೈನ್ ಅಂತ ಹೇಳಿ ಇದರಲ್ಲಿ ನಿಗದಿ ಮಾಡಿದ್ದಾರೆ. ಒಬ್ಬರೇ ಇರುವಾಗ 55 ವರ್ಷ ಇರಬೇಕು ಅಥವಾ 55 ವರ್ಷದ ಕೆಳಗಿರಬೇಕು. ಆಮೇಲೆ ಇದರಲ್ಲಿ ಒಂದು ಇದಿದೆ, ಏನಂದ್ರೆ ಮಕ್ಕಳನ್ನ ದತ್ತು ಪಡೆಯುವಾಗ ಯಾರು ಬೇಕಾದ್ರೂ ದತ್ತು ತಗೋಬಹುದು. ಮಕ್ಕಳಿಲ್ಲದವರು, ಈಗಾಗಲೇ ಮಕ್ಕಳಿರುವವರು ದತ್ತು ತಗೋಬಹುದು. ವಿವಾಹಿತ ಅಥವಾ ಅವಿವಾಹಿತ ವಿಚ್ಛೇದಿತರಾಗಿ ಇರೋರು, ಮಹಿಳೆಯರು, ಸಿಂಗಲ್ ಆಗಿರ್ತಕ್ಕಂಥ ಮಹಿಳೆಯರು ಹೆಣ್ಮಗು ಮತ್ತು ಗಂಡು ಮಗುನ ತಗೋಬಹುದು. ಆದ್ರೆ ಪುರುಷ ಏಕಪೋಷಕರಿಗೆ ಹೆಣ್ಣು ಮಗುವನ್ನ ದತ್ತು ಕೊಡಲ್ಲ. ಅದು ಮಾನದಂಡದಲ್ಲಿ ನಿಗದಿ ಮಾಡಿದ್ದಾರೆ. ಇದನ್ನ ನಾವು ನೋಡ್ಬೇಕಾಗ್ತದೆ. ಮತ್ತೆ ಈ ದಂಪತಿಗಳು ಕೆಲವೊಂದು ಕಡ್ಡಾಯ ದಾಖಲಾತಿಗಳನ್ನ ಒದಗಿಸಬೇಕಾಗುತ್ತೆ. ಆ ದಾಖಲಾತಿಗಳು ಏನಂದ್ರೆ, ಒಂದು ಅವ್ರದ್ದು ಏಜ್ ಪ್ರೂಫ್, ಜನನ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡು, ಈ ತರದನ್ನ ಅವರು ಕೊಡಬೇಕಾಗ್ತದೆ. ಅಥವಾ ಜನನ ಪ್ರಮಾಣ ಪತ್ರ ಇಲ್ಲದೆ ಇರೋರು SSLC ಅಂಕಪಟ್ಟಿ ಕೊಡಬೇಕು. ಕೊಡಬೇಕು. ಅನಕ್ಷರಸ್ಥರು ಇದ್ರೆ
ಅನಕ್ಷರಸ್ಥರಿದ್ರೆ ಅವರು ಎಲ್ಲಾದ್ರೂ ಒಂದ್ ಕಡೆ ದಾಖಲಾತಿ ಇರುತ್ತೆ, ಅಂಗನವಾಡಿನಲ್ಲೋ ಶಾಲೆನಲ್ಲೋ. ಅವ್ರ ಶಾಲೆಗೆ ಹೋಗಿರಲ್ಲ. ಅಂತ ಸಂದರ್ಭದಲ್ಲಿ ನಾವು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಇದು ನೋಡ್ತೇವೆ. ಇನ್ನ ಒಂದು ಪೋಸ್ಟ್ ಕಾರ್ಡ್ ಸೈಜು 2 ಫೋಟೋಗಳು ಬೇಕಾಗುತ್ತೆ. ದಂಪತಿಗಳು ವಿವಾಹ ಪ್ರಮಾಣ ಪತ್ರ ನಮಗೆ ಕಡ್ಡಾಯವಾಗಿ ಬೇಕಾಗ್ತದೆ. ಮತ್ತೆ ಅವರಿಗೆ ಏನು ವೇತನ ತಗೊಳ್ತಾ ಇದ್ದಾರೆ ಅದ್ರದ್ದು ವೇತನ ಸ್ಲಿಪ್ ಅಥವಾ ಹೌದು ಸ್ಯಾಲರಿ ಸ್ಲಿಪ್ ಬೇಕಾಗುತ್ತೆ. ಉದ್ಯೋಗಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗದಾತರು ಕೊಡ್ತಕ್ಕಂಥ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಏನಿದೆ ಅದನ್ನ ಕೊಡಬೇಕಾಗ್ತದೆ. ಮತ್ತು ಅವರು ಕಳೆದ 3 ವರ್ಷಗಳಲ್ಲಿ ಏನ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಏನಾದ್ರು IT ರಿಟರ್ನ್ಸ್ ಏನಾದ್ರು ಮಾಡಿದ್ರೆ ಅದ್ರದ್ದು ದಾಖಲಾತಿಯನ್ನ ಅವರು ಒದಗಿಸ್ಬೇಕಾಗ್ತದೆ. ಬಹಳ ಪ್ರಮುಖವಾಗಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೊಡಬೇಕು. ಅವರು ನಮ್ಮ ಮಕ್ಕಳನ್ನ ನಾವು ಕೊಡುದು, ಈ ಮಕ್ಕಳು ಆಲ್ರೆಡಿ ನೆಗ್ಲೆಕ್ಟೆಡ್. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕುಟುಂಬ ಸಿಗುತ್ತೆ ಅಂತ ನಾವು ಕೊಡುದು, ಅವರಿಗೆ ಅಯ್ಯೋ ಪಾಪ ಮಕ್ಕಳಿಲ್ಲ ಅಂತ ನಾವು ಕೊಡ್ತಿಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆ ತೆಗೆದುಕೊಳ್ಳುವವರು ಅವರ ಆರೋಗ್ಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ. ಮತ್ತು ಅವರು ಎಜುಕೇಶನ್ ಮಾಡಿರುವಂಥದ್ದು ಪ್ರಮಾಣ ಪತ್ರಗಳು ಕೊಡಬೇಕು. ಒಂದಿಬ್ರು ಲೋಕಲ್ ಅವರಿಗೆ ಚೆನ್ನಾಗಿ ಪರಿಚಯಸ್ಥರು ಯಾರಾದರೂ ಇದ್ರೆ ಅವರಿಂದ 2 ಶಿಫಾರಸು ಪತ್ರಗಳನ್ನ ಕೊಡಬೇಕಾಗ್ತದೆ. ಮತ್ತೆ ಪಾನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಅಥವಾ ವಿಳಾಸವನ್ನ ದೃಢೀಕರಿಸ್ತಕ್ಕಂಥ ದಾಖಲಾತಿಗಳು, ವೋಟರ್ ID. ಸ್ವಂತ ಮನೆ ಇರ್ಬೇಕಾ ಸರ್? ಸ್ವಂತ ಮನೆ ಅನ್ನುವಂಥದ್ದೇನು ಕಡ್ಡಾಯ ಇರೋದಿಲ್ಲ, ಆದ್ರೆ ಇದ್ರೆ ವಿಳಾಸ ಹೌದು. ಆದ್ರೆ ಅವರು ಕಡ್ಡಾಯವಾಗಿ ಒಂದು ಸ್ಟೇಬಲ್ ಇದ್ದಾರೆ, ಮೆಂಟಲಿ ನಿಗದಿತ ಆದಾಯ. ಹೌದು ಇದನ್ನ ನಾವು ಪರಿಗಣಿಸ್ಬೇಕಾಗ್ತದೆ. ಮತ್ತೆ ಆಸ್ತಿ ವಿವರದಲ್ಲಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ಲಿಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಅಥವಾ ಅವ್ರು ಏನಾದರೂ LIC ಅಥವಾ ಇನ್ನೆಲ್ಲಾದ್ರೂ ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ ಮಾಡಿದ್ರೆ ಅದ್ರದ್ದು ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಅವರು ವಿಚ್ಛೇದಿತ ಮಹಿಳೆ ಅಥವಾ ಪುರುಷ ಆಗಿದ್ರೆ ಅವರು ಡೈವರ್ಸ್ ಪೇಪರ್ ಅನ್ನ ಕೊಡಬೇಕಾಗ್ತದೆ. ಮತ್ತೆ ಇನ್ನೇ ಅವ್ರು ಮದ್ವೆನೇ ಆಗಿಲ್ಲ, ಏಕಪೋಷಕ ಇದ್ದಾರೆ ಅಂದಾಗ ಅವರು ಅಂಡರ್ಟೇಕಿಂಗ್ ಕೊಡಬೇಕಾಗುತ್ತೆ, ಘೋಷಣೆ ಮಾಡಿ ಕೊಡಬೇಕಾಗುತ್ತೆ. ಈ ಎಲ್ಲ ದಾಖಲಾತಿಗಳನ್ನ ಅವರು ಒದಗಿಸಿದ್ರೆ ಅದರ ಆಧಾರದಲ್ಲಿ ಅವರು ಪ್ಯಾಪ್ಸ್ ಅಂತ ಡಿಕ್ಲೇರ್ ಆಗ್ತಾರೆ. ಪ್ಯಾಪ್ಸ್ ಅಂದ್ರೆ ಸಂಭಾವನೀಯ ದತ್ತು ಪೋಷಕರು ಅಂತ. ಈ ಸಂಭಾವನೀಯ ದತ್ತು ಪೋಷಕರನ್ನ ನಿರ್ಧಾರ ಮಾಡುವಂಥದ್ದು ನಮ್ಮ ದತ್ತು ಸಂಸ್ಥೆಗಳು. ನಮ್ಮ ದತ್ತು ಸಂಸ್ಥೆಗಳು ಯಾರು ಪೋಷಕರು ನಮಗೆ ಮಗು ಬೇಕು ಅಂತೇಳಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವ್ರ ಮನೆಗೆ ಹೋಗಿ ಗೃಹ ತನಿಖೆ ಅಂದ್ರೆ HSR ಅನ್ನ ಮಾಡಿ ಅದರ ಆಧಾರದಲ್ಲಿ ಅವ್ರ ಜೊತೆ ಸರಿಯಾಗಿದ್ದಲ್ಲಿ, ತೃಪ್ತಿದಾಯಕವಾಗಿದ್ದಲ್ಲಿ, ಕೆಲವೊಂದು ಸಂದರ್ಭ ದುಡ್ಡು ಏನಾದ್ರು ಡೆಪಾಸಿಟ್ ಮಾಡಬೇಕಾಗುತ್ತಾ? ಹೌದು, ಮಾಡಬೇಕಾಗ್ತದೆ. ಅವರು ಅರ್ಜಿಯನ್ನ ಸಲ್ಲಿಸುವ ಸಂದರ್ಭದಲ್ಲಿ 6,000 ರೂಪಾಯಿಗಳನ್ನ ಅವರು ಹೋಮ್ ಸ್ಟಡಿ ರಿಪೋರ್ಟಿಗಾಗಿ ಕೊಡಬೇಕಾಗತ್ತೆ. ಗೃಹ ತನಿಖೆ ಮಾಡ್ಲಿಕ್ಕೋಸ್ಕರವಾಗಿ 6,000 ರೂಪಾಯಿಯನ್ನ ಅವರು ಬಿಗಿನಿಂಗ್ ಕೊಡಬೇಕಾಗತ್ತೆ. ಆ ನಂತರದಲ್ಲಿ ಅವ್ರಿಗೆ ಮಗು ಕೈ ಸಿಕ್ಕ ನಂತರ ಅವರು 50,000 ದತ್ತು ಶುಲ್ಕವನ್ನ ಕೊಡಬೇಕಾಗುತ್ತೆ. ಅದು ಏನಕ್ಕೆ ಬಳಕೆ ಆಗುತ್ತೆ? ಅದು ದತ್ತು ಸಂಸ್ಥೆನಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿನಲ್ಲಿ ಫೆಸಿಲಿಟಿಗಳನ್ನ ಕೊಡ್ಲಿಕ್ಕೆ, ಆರೈಕೆ ಮಾಡ್ಲಿಕ್ಕೆ, ಅವರಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಲಿಕ್ಕೆ ಬಳಕೆ ಆಗುತ್ತೆ. ಅದು ಸರ್ಕಾರನೇ ನಿಗದಿ ಮಾಡಿರ್ತಕ್ಕಂಥ ಒಂದು ಶುಲ್ಕ. 6,000 ಗೃಹ ತನಿಖೆಗಾಗಿ, 50,000 ದತ್ತು ಶುಲ್ಕ. ಇನ್ನ ಮತ್ತೆ ನಾವು ದತ್ತು ಕೊಟ್ಟುಬಿಟ್ರೆ ಅಷ್ಟೇ ಮುಗಿಯಲ್ಲ, ಆಮೇಲೆ ಸರ್ಕಾರದ ಕೆಲಸ ಮಾಡ್ತೇವೆ. ಆ ಫಾಲೋ ಅಪ್ ಮಾಡುವ ಸಂದರ್ಭದಲ್ಲಿ ಒಂದು ಫಾಲೋ ಅಪ್ಗೆ 2,000 ತರ 4 ಬಾರಿ ನಾವು 1 ವರ್ಷ, ಕೆಲವೊಂದು ಟೈಮ್ 2 ವರ್ಷಕ್ಕೊಂದು, ಈ ರೀತಿಯಾಗಿ ಫಾಲೋ ಅಪ್ ಮಾಡ್ತೇವೆ. ಆ ಫಾಲೋ ಅಪ್ ಶುಲ್ಕವನ್ನ ಆ ಪೇರೆಂಟ್ಸ್ ಕೊಡ್ಬೇಕಾಗ್ತದೆ, 2,000 ರೂಪಾಯಿ. ಪ್ರಶ್ನೆ ಏನಂತಂದ್ರೆ, ಆ ಮಗುವಿಗೆ ಅಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಅಂದ್ರೆ ನೀವು ಫಾಲೋ ಅಪ್ಗೆಲ್ಲ ಹೋಗ್ತೀರಲ್ವಾ, ಮಗುವಿನೂ ನೀವು ಎನ್ಕ್ವೈರಿ ಮಾಡ್ತೀರಾ, ಅವಾಗ ಅದಕ್ಕೆ ನನ್ಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ, ನನ್ಗೆ ಏನಾದ್ರು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಇಲ್ಲಿ ಈ ತರದ ಪ್ರಶ್ನೆಗಳು ಉದ್ಭವ ಆಗುವುದು ದೊಡ್ಡ ಮಕ್ಕಳನ್ನ ದತ್ತು ತಗೊಂಡ ಸಂದರ್ಭದಲ್ಲಿ. ಚಿಕ್ಕ ಮಕ್ಕಳನ್ನ ದತ್ತು ತಗೊಂಡ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಸಾಧ್ಯವಾದಷ್ಟು ನಾವು ಆ ಕುಟುಂಬದಲ್ಲಿ ಮಗು ಇರುವ ರೀತಿನಲ್ಲಿ ಆಪ್ತ ಸಮಾಲೋಚನೆ ಮಾಡುವಂಥದ್ದು, ಆ ಮಗುವಿಗೆ ಮತ್ತು ಪೇರೆಂಟ್ಸಿಗೆ ಆಪ್ತ ಸಮಾಲೋಚನೆಯನ್ನ ಮಾಡ್ತೇವೆ, ತಿಳುವಳಿಕೆ ಕೊಡ್ತೇವೆ, ಬೇರೆ ಬೇರೆ ರೀತಿನಲ್ಲಿ ಆ ಪೇರೆಂಟ್ಸ್ ಅನ್ನ ಸಜ್ಜುಗೊಳಿಸ್ತೇವೆ. ಆ ಮಗುವನ್ನ ದತ್ತು ಕೊಡುವ ಸಂದರ್ಭದ
ಪೂರ್ವದಲ್ಲಿನೇ ಅವರಿಗೆ ತುಂಬಾ ಆಪ್ತ ಸಮಾಲೋಚನೆಗಳಾಗಿರುತ್ತೆ. ನೀವ್ ಹೇಳುವ ಸಂದರ್ಭ ಹೇಗಿರುತ್ತೆ ಅಂದ್ರೆ, ಕೆಲವೊಂದು ಪೇರೆಂಟ್ಸ್ ಅಲ್ಲಿ ಗಂಡನಿಗಿಷ್ಟ ಇರುತ್ತೆ, ಹೆಂಡತಿಗಿಷ್ಟ ಇರಲ್ಲ, ಹೆಂಡತಿಗಿಷ್ಟ ಇರುತ್ತೆ, ಗಂಡನಿಗಿಷ್ಟ ಇರಲ್ಲ. ಅವಾಗ ಮಗು ಸ್ವಲ್ಪ ಸಮಸ್ಯೆಗೊಳಗಾಗುತ್ತೆ. ಆದ್ರೆ ನಾವು ದತ್ತು ಪೂರ್ವದಲ್ಲಿ ಆ ತಂದೆ ತಾಯಿ ಇಬ್ರು ಕೂಡ ಸಂಪೂರ್ಣ ಒಪ್ಪಿಗೆ ಇದಾರ ಅನ್ನುವಂಥದ್ದನ್ನ ನಾವು ಪರಿಗಣಿಸ್ತೇವೆ, ಅದನ್ನ ನೋಡ್ತೇವೆ. ಅಪ್ಪ ಅಮ್ಮ ಇಬ್ರು ಒಪ್ಕೊಂಡು ಒಪ್ಬೇಕು. ಅವ್ರ ಫ್ಯಾಮಿಲಿನಲ್ಲಿ ಇತರೆ ಸದಸ್ಯರಿದ್ರೆ ಅದು ಮತ್ತೆ ಸಾಮಾಜಿಕ ಒತ್ತಡ ಬೇರೆ ತರಾನೇ ಇರುತ್ತಲ್ವಾ, ಅವರು ಒಪ್ಬೇಕು. ಮತ್ತೆ ಈಗ ಒಂದು ಆಲ್ರೆಡಿ ನನಗೊಂದು ಮಗು, ಜೈವಿಕ ಮಗು ಇದೆ, ಇನ್ನೊಂದು ಮಗು ತಗೊಳ್ತಾರೆ. 6 ವರ್ಷದ ಮೇಲ್ಪಟ್ಟಂತ ಮಗು ಇದ್ರೆ ಆ ಮಗು ಅಂಡರ್ಟೇಕಿಂಗ್ ಕೊಡ್ಬೇಕು, ನನಗೆ ಇನ್ನೊಂದು ಮಗುವನ್ನ ದತ್ತು ತಗೊಂಡ್ರೆ ನನ್ನ ತಂದೆ ತಾಯಿಗಳು ನನಗೆ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಆ ಮಗು ಒಪ್ಪಿಗೆ ಕೊಡ್ಬೇಕು. ಆ ರೀತಿ ಒಪ್ಪಿಗೆ ಕೊಟ್ಟಾಗ ಮಾತ್ರ ನಾವು ದತ್ತು ಕೊಡ್ಲಿಕ್ಕೆ ಸಾಧ್ಯ ಆಗುವುದು. ಆಮೇಲೆ ಇನ್ನೊಂದು, ದತ್ತುವನ್ನ ತಗೊಳ್ಳುವ ಸಂದರ್ಭದಲ್ಲಿ 2 ಅವ್ರ ಹತ್ರ ಆಲ್ರೆಡಿ ಮಕ್ಕಳಿದ್ರೆ, ಬಯೋಲಜಿಕಲ್ ಮಕ್ಕಳಿದ್ರೆ ಅವರಿಗೆ ನಾರ್ಮಲ್ ಮಗು ಸಿಗೋದಿಲ್ಲ. 3ನೇದು ದತ್ತು ತಗೊಳ್ಳುವಾಗ ಅವರು ಸ್ವಲ್ಪ ಸ್ಪೆಷಲ್ ನೀಡ್ ಮಗುನ ತಗೊಳ್ಬೇಕಾಗತ್ತೆ ನಮ್ಮ ಗೈಡ್ಲೈನ್ ಪ್ರಕಾರ. ಸ್ಪೆಷಲ್ ನೀಡ್ ಅಂದ್ರೆ ಏನು? ಸ್ಪೆಷಲ್ ನೀಡ್ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೆಂಟಲಿ ರಿಟೈರ್ಡ್ ಇರಬಹುದು, ಅಂಗವಿಕಲ ಇರಬಹುದು, ಅಥವಾ ಬೇರೆ ಬೇರೆ HIV ಪಾಸಿಟಿವ್ ಇರಬಹುದು, ಕಡಿಮೆ ತೂಕದಲ್ಲಿ ಮಗು ಜನಿಸಿ ಕೆಲವೊಂದು ಡಿಲೇ ಡೆವಲಪ್ಮೆಂಟ್ ಇರಬಹುದು. ಈ ರೀತಿಯಾದಂಥ ಸ್ಪೆಷಲ್ ನೀಡ್ ಕ್ಯಾಟಗರಿನಲ್ಲಿ ಡಿಕ್ಲರೇಷನ್ ಕೊಡ್ತಾರೆ ನಮ್ಮಲ್ಲಿ, CMO ಅಂತೇಳಿ. ನಮ್ಮ DHO ಅವರನ್ನೇ CMO ಅಂತೇಳಿ ಕನ್ಸಿಡರೇಷನ್ ಮಾಡುತ್ತೆ. ಅವರು ಡಿಕ್ಲರೇಷನ್ ಕೊಡ್ತಾರೆ, ಚೀಫ್ ಮೆಡಿಕಲ್ ಆಫೀಸರ್. ಅವರು ಡಿಕ್ಲರೇಷನ್ ಕೊಟ್ಟ ನಂತರದಲ್ಲಿ ಅದು ಸ್ಪೆಷಲ್ ನೀಡ್ ಕ್ಯಾಟಗರಿಗೆ ಬರುತ್ತೆ. ಅಲ್ಲಿ ನಾವು ಯಾವುದೇ ಮಗುವನ್ನ ಆನ್ಲೈನ್ ನಲ್ಲಿ ಅದರ ಹಿಸ್ಟ್ರಿನೇ ಇರುತ್ತೆ. ಅದರಲ್ಲಿ ನಮ್ಮಲ್ಲಿ 2 ರಿಪೋರ್ಟ್ ಇರುತ್ತೆ. ಒಂದು CSR ಅಂತ, ಚೈಲ್ಡ್ ಸ್ಟಡಿ ರಿಪೋರ್ಟ್ ಇರುತ್ತೆ. ಇನ್ನೊಂದು MER ಅಂತ, ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಇರುತ್ತೆ. ಈ 2 ರಿಪೋರ್ಟ್ಗಳು ಯಾರಿಗೆ ಪೇರೆಂಟ್ಸ್ಗೆ ಈ ಮಗು ಹೊಂದಾಣಿಕೆ ಆಗಿರುತ್ತೋ ಅವರಿಗೆ ನೋಡ್ಲಿಕ್ಕೆ ಎಲ್ಲದೂ ಅವೈಲಬಿಲಿಟಿ ಇರುತ್ತೆ. ಅವರು ಒಂದು ಒಳ್ಳೆಯ ಮಕ್ಕಳ ತಜ್ಞರ ಹತ್ರ ರಿಪೋರ್ಟ್ ತಗೊಂಡೋಗಿ ತೋರಿಸ್ಬೋದು, ಅದ್ರ ಬಗ್ಗೆ ವಿಮರ್ಶೆ ಮಾಡ್ಬೋದು, ಎಕ್ಸಾಮಿನೇಷನ್ ಮಾಡ್ಕೋಬಹುದು, ಆ ನಂತರ ನಿರ್ಧಾರ ಮಾಡ್ಬೋದು. ಈ ರೀತಿ ಇರುತ್ತೆ. ಏನಂತಂದ್ರೆ ಇದು ಕೇಳಕ್ಕೆ ಒಂಥರ ಅಂದ್ರೆ ಒಂದು ರೀತಿನಲ್ಲಿ ಒಳ್ಳೇದು, ಇನ್ನೊಂದು ರೀತಿನಲ್ಲಿ ಈ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಬಂದಾಗ ಬೇಜಾರಾಗುತ್ತೆ ಅಲ್ವಾ? ಹೇಗೆ ಬೇಜಾರ ಅಂದ್ರೆ ಈಗ ಅಲ್ಲಿ ಇರ್ತಾರೆ, ನನ್ಗೆ ಇದು ಬೇಕು ಇದು ಬೇಡ ಅಂತ ಹೇಳಿದಾಗ ಆಗಿಲ್ಲ. ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ವತಂತ್ರ ಇಲ್ಲ. ಪೇರೆಂಟ್ಸಿಗೆ ಆಯ್ಕೆ ಮಾಡ್ಕೊಳ್ಳುವ, ನಾವು ಈಗ ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನ ಇಟ್ಟಂಗಿಲ್ಲ. ಆನ್ಲೈನ್ ನಲ್ಲಿ ಇಂಥ ಸಂಸ್ಥೆನಲ್ಲಿರುವಂತ ಮಗು ಇಂಥ ಪೇರೆಂಟ್ಸ್ಗೆ ಅಂತೇಳಿ ಹೊಂದಾಣಿಕೆ ಆಗುತ್ತೆ, ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದಾಗ ಅವರು ಅದನ್ನ ರಿಸರ್ವ್ ಮಾಡಬೇಕು. ರಿಸರ್ವ್ ಮಾಡಿ ಆ ಮಗುವಿನ ಎಲ್ಲ ಮಾಹಿತಿಯನ್ನ ಪರಿಶೀಲಿಸಿ ಆ ಸಂಬಂಧಪಟ್ಟಂತ ದತ್ತು ಸಂಸ್ಥೆಗೆ ಭೇಟಿ ಕೊಟ್ಟು ಆ ಮಗುವಿನ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಪ್ರಾವಿಷನ್ ಇದೆ. ಇಲ್ಲ ನನಗೆ ಈ ಮಗು ಬೇಡ ಅಂತೇಳಿ ಅವರು ಬೇಕಾದ್ರೆ ಬಿಡಬಹುದು. ಅವರಿಗೆ 2 ಸರಿ ಅವರಿಗೆ ಆಪ್ಷನ್ ಕೊಡ್ತಾರೆ. 2 ಸಾರಿನೂ ಅವ್ರೇನಾದ್ರೂ ಮಗುವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ವಿಫಲ ಆದ್ರು ಅಂದ್ರೆ 3ನೇ ಸರಿ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಸೀನಿಯರಿಟಿ ಮತ್ತೆ ಕೆಳಗಡೆ ಬಂದ್ಬಿಡುತ್ತೆ. ಮತ್ತೆ 3 ವರ್ಷ ವೆಯ್ಟ್ ಮಾಡ್ಬೇಕಾಗುತ್ತೆ. ನೋಡಿ ಏನ್ ಅನ್ಕೋಬಿಟ್ಟಿರ್ತಾರೆ, ಅಯ್ಯೋ ಒಂದ್ ದತ್ತು ತಗೋಬಿಟ್ರಾಯ್ತು ಅಂತ ಮಾತಾಡ್ತಾರಲ್ಲ, ಅಷ್ಟು ಸುಲಭ ಇಲ್ಲ ಇದು. ನೀವೇ ಹೇಳ್ದ ಹಾಗೆ 4 ವರ್ಷದ ಪ್ರಕ್ರಿಯೆ ಇದು. ಅಷ್ಟು ಕಾದು 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 ಒಂದು ಮಗುವನ್ನ ಮನೆಗೆ ಮತ್ತೆ ಮನಸ್ಸಿನ ಒಳಗೆ 3 ರಿಂದ 4 ವರ್ಷ ಕಾಯ್ಬೇಕು. ಮಗುನ ಅಷ್ಟೇ ಅಂದ್ರೆ ಫಿಸಿಕಲಿ ಬರ್ಮಾಡ್ಕೊಳ್ಳೋದಲ್ಲ, ಮನಸ್ಸಿನ ಒಳಗೆ ಕೂಡ ಬರ್ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದು ಮಗುನ ನಂದು ಅಂತ ಒಪ್ಕೊಳ್ಳೋದಿದೆಯಲ್ಲ, ನಂದು ಅನ್ನೋ ಥರದ ಒಂದು ಭಾವ ಬರೋದು ಬಹಳ ಕಷ್ಟ. ಅದನ್ನ ಬರೆಸ್ಕೊಳ್ಳೋರು ಬಹಳ ದೊಡ್ಡವರು ಅಂತಾನೆ ನನ್ಗನ್ಸುತ್ತೆ. ತುಂಬಾ ಒಳ್ಳೆ ಮಾಹಿತಿ ಮಾಡ್ಕೊಟ್ಟಿದ್ದೀರಿ ಸರ್. ಮತ್ತೆ ಭೇಟಿ ಆಗೋಣ. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿದ್ರೆ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ 1098 ಅಲ್ವಾ? 1098 1098 ಅಥವಾ 1098 ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಹಾಗೆ ನೀವು 2 ವೆಬ್ಸೈಟ್ ವಿಳಾಸವನ್ನ ಕೂಡ ಹೇಳಿದಿರಿ, ಅಲ್ಲಿ ಕೂಡ ಭೇಟಿ ಮಾಡಬಹುದು. 2 ಸಂಸ್ಥೆಗಳು ಇದಾವೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿಯನ್ನಾದರೂ ಸಂಪರ್ಕಿಸಬಹುದು, ಅಥವಾ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ, ಮತ್ತೆ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಇದೆ, ಅಲ್ಲಿಗಾದ್ರೂ ಸಂಪರ್ಕ ಮಾಡಬಹುದು. ಅಥವಾ ನಮ್ಮಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದೆ, ಮಕ್ಕಳ ಕಲ್ಯಾಣ ಸಮಿತಿಗೆ ನೀವು ಭೇಟಿ ಕೊಟ್ಟರು ಕೂಡ ನಿಮಗೆ ಸಮರ್ಪಕ ಮಾಹಿತಿ ಲಭ್ಯ ಸಿಗುತ್ತೆ. ಹಾಗಾಗಿ ಕೇಳುಗರು ಇದನ್ನ
ಬಳಸ್ಕೊಳ್ಬಹುದು ಈ ಸೌಲಭ್ಯವನ್ನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವ ಕಾಂತರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೂ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ನಿರ್ಮಾಣ ಸುಜಾತಾ ಎಫ್ ತಳವಾರ್.